ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ನಮ್ಮ ಮನೆ. ಈ ಕನ್ಸ್ಟ್ರಕ್ಷನ್ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ. ಪೇಂಟ್ ವರ್ಕ್ ಮುಗ್ದಿದೆ, ಹಾಗೆ ಸಿಮೆಂಟ್ ವರ್ಕ್ ಕೆಲಸಗಳು ಏನೇನಿದೆ ಎಲ್ಲ ಮುಗ್ದಿದೆ. ಆಮೇಲೆ ವುಡ್ ವರ್ಕ್ ಎಲ್ಲ ಕೂಡ ಮುಗ್ದಿದೆ. ಮನೆ ತುಂಬಾ ಗಲೀಜಾಗಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಟೈಲ್ ಕ್ಲೀನಿಂಗ್ ನ ಮಾಡಿಸ್ತಾ ಇದೀನಿ. ನೋಡಿ, ಗ್ರಾನೈಟ್ಸ್ ಗಳೆಲ್ಲ ಎಷ್ಟು ತುಂಬಾನೇ ಗಲೀಜಾಗ್ಬಿಟ್ಟಿದೆ. ಅದಕ್ಕೆ ರಾಫ್ ಕ್ಲೀನಿಂಗ್ ನ ತಗೊಂಡ್ಬಂದಿದ್ದೀವಿ. ಈ ರಾಫ್ ಕ್ಲೀನಿಂಗ್ ಇಂದ ಕ್ಲೀನ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದರಲ್ಲಿ 3 ಕ್ಯಾನ್ ಬರುತ್ತೆ. ಒಂದೊಂದು 5 ಲೀಟರ್ ಕ್ಯಾನ್ ಇರುತ್ತೆ. ನೋಡಿ, 5 ಲೀಟರ್ ಕ್ಯಾನ್ ಈ ತರ ಇರುತ್ತೆ. 5 ಲೀಟರ್ ಕ್ಯಾನ್ ಹಿಂದೆ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಈ ಇನ್ಸ್ಟ್ರಕ್ಷನ್ಸ್ ಗಳನ್ನೆಲ್ಲ ನೀವು ನೀಟಾಗಿ ಓದ್ಕೋಬೇಕು. ಓದ್ಕೊಂಡು ಅದು ಎಷ್ಟು ಬೇಕೋ ಅಷ್ಟನ್ನ ಮೆಜರ್ಮೆಂಟ್ ಅಲ್ಲಿ ನೀವು ನೀರ್ಗೆ ಹಾಕೊಂಡು ಕ್ಲೀನ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಗೆ ಸ್ಕ್ರಬ್ಬರ್ ಬೇಕು, ಒಂದು ಎಮ್ರಿ ಪೇಪರು, ಹಾಗೆ ಬಟ್ಟೆಗಳು ಬೇಕಾಗುತ್ತೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ. ಆಮೇಲೆ ನೋಡಿ, ಇದು ಸ್ಕ್ರಬ್ಬರ್ಸ್ ನೀವು ಒಂದು ಶೀಟ್ ಫುಲ್ ತಗೊಂಬಿಡಿ, ಯೂಸ್ ಆಗುತ್ತೆ. ಇದು ಸ್ಟೀಲ್ ಹೂಲು, ಇದೊಂದು 2 ರಿಂದ 3 ಸ್ಟೀಲ್ ಹೂಲ್ಸ್ ಬೇಕಾಗುತ್ತೆ. ಅದನ್ನೆಲ್ಲ ತಗೊಂಡ್ರೆ ನಿಮ್ಗೆ ಕ್ಲೀನಿಂಗ್ಗೆ ತುಂಬಾ ಯೂಸ್ ಆಗುತ್ತೆ. ಆಮೇಲೆ ಒಂದು ನಿಮ್ಗೆ ವೈಪರ್ ಬೇಕಾಗುತ್ತೆ. ಈ ನೀರ್ನ ನೀಟಾಗಿ ತಳ್ಳೋದಕ್ಕೆ ಒಂದು ವೈಪರ್ ಬೇಕಾಗುತ್ತೆ. ನೋಡಿ, ಈಗ ನಮ್ಮ ಟೈಲ್ಸ್ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇದು ಕ್ಲೀನಾಗಿ ಒಂದ್ಸತಿ ನೀರು ಹಾಕೊಂಡ್ಬಿಡ್ಬೇಕು. ಅದು ಏನಿರುತ್ತೆ ಮಿಶ್ರಣ, ಅದನ್ನ ನೀಟಾಗಿ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು. ಅವ್ರು ಆಲ್ರೆಡಿ ಬಿಟ್ಟಿದ್ದಾರೆ ಒಂದ್ಸತಿ, ಇನ್ನೊಂದ್ಸತಿ ಹಾಕೊಂಡಿದ್ದಾರೆ. ಇನ್ನೊಂದ್ಸತಿ ಹಾಕೊಂಡು ಅದನ್ನ ನೀಟಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದಾರೆ ಸ್ಕ್ರಬ್ಬರಲ್ಲಿ. ಆಗ್ಲೇ ಮುಂಚೆ ತೋರಿಸ್ನ ಸ್ಕ್ರಬ್ಬರಲ್ಲಿ ಅವ್ರ ಹತ್ರ ಒಂದು 4 ಇಂಚಿದು ಪಟ್ಟಿ ಬ್ಲೇಡ್ ಇದೆ. ಅದರಲ್ಲೂ ಕೂಡ ಈ ಚಿಕ್ಕ ಜಾಗದಲ್ಲಿ ಅದು ಕ್ಲೀನ್ ಆಗಲ್ಲ. ಅದಕ್ಕೆ ಒಂದು 4 ಇಂಚ್ ಪಟ್ಟಿ ಬ್ಲೇಡ್ ಕೂಡ ಯೂಸ್ ಮಾಡ್ತಾರೆ. ನೋಡಿ, ಪೇಂಟ್ ತುಂಬಾ ಅಂದ್ರೆ ತುಂಬಾ ಹಾರ್ಡಾಗಿ ಸ್ಟೈನ್ ಆಗ್ಬಿಟ್ಟಿರುತ್ತೆ. ಅದು ಎಷ್ಟು ಉಜ್ಜಿದ್ರೂ ಹೋಗಲ್ಲ ಪಾಪ. ತುಂಬಾ ಕಷ್ಟ ಅದನ್ನ ಉಜ್ಜೋದಕ್ಕೆ. ಅದನ್ನ ಉಜ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಇದು ಆಲ್ರೆಡಿ ಕ್ಲೀನ್ ಮಾಡಿರ್ತಕ್ಕಂಥ ಬಾತ್ರೂಮ್. ಇದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಕ್ಲೀನ್ ಮಾಡಿಸಿದ್ದೀನಿ ನೋಡಿ. ತುಂಬಾ ವೈಟ್ ಅಂದ್ರೆ ವೈಟ್ ಆಗಿ ಕ್ಲೀನ್ ಆಗಿದೆ. ಮುಂಚೆ ಅಂತೂ ನೋಡಕ್ ಆಗ್ತಿರ್ಲಿಲ್ಲ, ಅಷ್ಟು ಗಲೀಜಿತ್ತು. ಈಗ ನೋಡಿ ಎಷ್ಟು ಕ್ಲೀನಾಗಿ ನೀಟಾಗಿ ಫುಲ್ಲು ನೀಟಾಗಿ ಫಿನಿಶ್ ಆಗಿದೆ. ಇದಾದ್ಮೇಲೆ ಗ್ರೌಟಿಂಗ್ ಮಾಡ್ತಾರೆ. ಫುಲ್ಲು ನೀಟಾಗಿ ವೈಟ್ ಕ್ಲೀನ್ ಮಾಡಿಸಿದ್ದೀನಿ ನೋಡಿ. ಇದು ಆವಾಗಲೇ ತೋರಿಸಿ ರಾಫ್ ಕ್ಲೀನ್. ಇದ್ರೊಳಗಡೆ ಒಂದು ಟ್ಯೂಬ್ ಬರುತ್ತೆ. ಈ ಟ್ಯೂಬ್ನ ಒಂದು ಫುಲ್ ಮೆಜರ್ಮೆಂಟ್ ತೊಗೋಬೇಕು. ಇದೊಂದು ಫುಲ್ ಮೆಜರ್ಮೆಂಟ್ ತೊಗೊಂಡ್ರೆ ನೀವು ಒಂದು ಫುಲ್ ಮೆಜರ್ಮೆಂಟ್ನ ನೀವು 2 ಲೀಟರ್ಸ್ ವಾಟರ್ಸ್ಗೆ ಯೂಸ್ ಮಾಡಬೇಕು. ಒಂದು ಟ್ಯೂಬ್ನ 2 ಲೀಟರ್ಸ್ ವಾಟರ್ಗೆ ಯೂಸ್ ಮಾಡಬೇಕು. ನೋಡಿ, ಇದೆಲ್ಲ ಕಿಚನ್ನು, ಇದೆಲ್ಲ ಎಷ್ಟು ಗಲೀಜಾಗಿದೆ. ಇನ್ನೂ ಕ್ಲೀನಿಂಗ್ ತುಂಬ ಇದೆ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ದೇವ್ರ ಮನೆ ಆಲ್ರೆಡಿ ಕ್ಲೀನ್ ಮಾಡಿಸಿದ್ದೀನಿ. ಈ ಚಿಕ್ಕ ಪುಟ್ಟ ಜಾಗ, ಬಾತ್ರೂಮ್ಸು, ಆಮೇಲೆ ದೇವ್ರ ಮನೆ, ಇದೆಲ್ಲ ಕ್ಲೀನ್ ಮಾಡಿಸಿದ್ದೀನಿ. ಈಗ ಏನಿದ್ರು ಸ್ವಲ್ಪ ರೂಮ್ಸು, ಇನ್ನೊಂದು 2 ರೂಮ್ಸ್ ಕ್ಲೀನ್ ಆಗಿದೆ. ಇದು ಇನ್ನೊಂದು ರೂಮ್ ಬಾಕಿ ಇದೆ. ಈ ರೂಮ್ನು ಕೂಡ ಆಮೇಲೆ ಕ್ಲೀನ್ ಮಾಡಿಸ್ತೀನಿ. ಈಗ ಸದ್ಯಕ್ಕೆ ಹಾಲ್ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಚೆನ್ನಾಗಿ ಉಜ್ಕೋಬೇಕು. ಇಲ್ಲೆಲ್ಲಿ ಚಿಕ್ಕ ಜಾಗನೂ ಕೂಡ ಬಿಡಬಾರ್ದು. ಯಾಕಂದರೆ ಇದು ಒಂದ್ಸತಿ ಮಾತ್ರ ಕ್ಲೀನಿಂಗ್ ಮಾಡಿಸೋದು. ನಾವು ಪದೇ ಕ್ಲೀನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ತುಂಬ ಹಾರ್ಡಾಗಿ ಕಚ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ಉಜ್ಜೋದು ತುಂಬ ಕಷ್ಟ. ಅದರಿಂದ ಈ ಕೆಮಿಕಲ್ ಹಾಕ್ಬಿಟ್ಟೇನೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ಬರೀ ನೀರಲ್ಲಿ ಕ್ಲೀನ್ ಮಾಡ್ತೀನಿ ಅಂದರೆ ಆಗಲ್ಲ. ನೋಡಿ, ಅವರು ಅದನ್ನ ಏನು ಕೆಮಿಕಲ್ನ ಹಾಕಿ ಯೂಸ್ ಮಾಡಿ ಕ್ಲೀನ್ ಮಾಡ್ತಾಯಿದ್ರು ಕೂಡ ಎಷ್ಟು ಕಷ್ಟ. ಇದು 8 ಇಂಚ್ದು ಪಟ್ಟಿ ಬ್ಲೇಡು. ಇದು ದೊಡ್ಡ ಜಾಗದಲ್ಲಿ ಯೂಸ್ ಆಗುತ್ತೆ. ಏನಾದರೂ ಸಿಮೆಂಟ್ ಕಚ್ಕೊಂಡಿದ್ರೆ, ಗಮ್ ಕಚ್ಕೊಂಡಿದ್ರೆ, ಈ ವುಡ್ಡವರೆಲ್ಲ ಗಮ್ ಹಾಕಿರ್ತಾರೆ, ಅದನ್ನೆಲ್ಲ ಕಚ್ಕೊಂಡಿದ್ರೆ ಕ್ಲೀನ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನೋಡಿ, ಈಗ ಒಂದು ಸೈಡ್ ಕ್ಲೀನಿಂಗ್ ಆಗಿದೆ. ಈಗ ಅದನ್ನು ನೀರು ಹಾಕ್ಕೊಂಡು ತೊಳ್ಕೊಳ್ತಾ ಇದ್ದಾರೆ. ನೀಟಾಗಿ ಅದನ್ನು ವಾಶ್ ಮಾಡ್ಕೊಂಬಿಡ್ತಾರೆ. ಯಾಕಂದರೆ ಅದು ಕಂಪ್ಲೀಟ್ ಆಗಿದೆ. ಈಗ ಅದನ್ನೆಲ್ಲ ನೀಟಾಗಿ ಏನು ಮಣ್ಣುಗಳಿರುತ್ತೆ ಅದ್ರ ಮೇಲೆ ಉಜ್ಜಿರೋದು, ಅದನ್ನು ನೀಟಾಗಿ ಅವರು ವಾಶ್ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಇಲ್ಲಾಂದರೆ ಒಂದು ಹಂಗೆ ಬಿಟ್ಟರೆ ಮತ್ತೆ ಅದು ಗಲೀಜಾಗ್ಬಿಡುತ್ತೆ. ನೋಡಿ, ಈಗ ಇನ್ನೊಂದು ಕಡೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸೈಡ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಉಜ್ಕೊಳ್ತಾ ಇದ್ದಾರೆ ನೀಟಾಗಿ. ಅದನ್ನು ಕೂಡ ಆಲ್ರೆಡಿ ಮಿಶ್ರಣ ಹಾಕಿಬಿಟ್ಬಿಟ್ಟಿದ್ದಾರೆ. ನೋಡಿ, ಇದು ಒಂದು ಟ್ಯೂಬು ಏನು ಹೇಳ್ತೀರ ಕೆಮಿಕಲ್ಲು, ಆ ಕೆಮಿಕಲ್ಲು ಒಂದು ಟ್ಯೂಬ್ ಫುಲ್ ಈ ಕಲರಲ್ಲಿ ಇರುತ್ತೆ. ಇದನ್ನು ನೀವು 2 ಲೀಟ್ರ್ ವಾಟರ್ಗೆ ಒಂದು ಟ್ಯೂಬ್ನ ಯೂಸ್ ಮಾಡಬೇಕು. ನೋಡಿ, ಇದು ಆಲ್ರೆಡಿ ಕ್ಲೀನ್ ಆಗಿರ್ತಕ್ಕಂಥ ರೂಮು. ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ನೀವೇ ನಿಂತು ಕ್ಲೀನ್ ಮಾಡಿಸ್ಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಅವರು ಸರಿಯಾಗಿ ಕ್ಲೀನ್ ಮಾಡಲ್ಲ. ನೀವೆಲ್ಲೆಲ್ಲ ಹೋದರೆ ಅವರು ಸರಿಯಾಗಿ ಕ್ಲೀನ್ ಮಾಡಲ್ಲ. ಸ್ಟೈನ್ಸ್ ಎಲ್ಲ ಹಾಗೆ ಉಳಿಯುತ್ತೆ. ಅದರಿಂದ ನೀವು ಆದಷ್ಟು ಅವ್ರ ಜೊತೆಲೇ ಇದ್ದು ಅವ್ರ ಹತ್ರ ಕೆಲಸ ತೊಗೋಬೇಕು. ಇಲ್ಲ ಅಂದರೆ ಅವ್ರು ಬೇಕಾಬಿಟ್ಟು ಕೆಲಸ ಮಾಡ್ತಾರೆ, ಸರಿಯಾಗಿ ಕ್ಲೀನ್ ಮಾಡಲ್ಲ. ನೋಡಿ, ನಮ್ಮ ಬಾತ್ರೂಮ್ ಎಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಒಂದು ಸೈಡು ಕೂಡ ಒಂದು ಚೂರು ಕಲೆನೂ ಬಿಡ್ದಿರಾ ಕ್ಲೀನ್ ಮಾಡಿಸಿದ್ದೀನಿ.